ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಯ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ಗೌಡ. ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯ. ಆದರೆ ಎಲ್ಲರೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮ ಡಿಯರ್ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪರಿಹಾರಗಳನ್ನ, ಸಲಹೆಗಳನ್ನ ತಿಳಿಸ್ಕೊಡ್ತಾ ಬಂದಿದ್ದೀವಿ. ಏನು ಫ್ಯಾಟಿ ಲಿವರ್. ಈ ಫ್ಯಾಟಿ ಲಿವರ್ ಸಮಸ್ಯೆಯಿಂದ ಸಾಕಷ್ಟು ಜನ ಬಳಲ್ತಾ ಇದ್ದಾರೆ. ಯಾತಕ್ಕಾಗಿ ಫ್ಯಾಟಿ ಲಿವರ್ ಆಗುತ್ತೆ, ಇದರಿಂದ ಆಗುವಂತಹ ಕಾಂಪ್ಲಿಕೇಶನ್ಸ್ಗಳೆಲ್ಲ ಏನು, ಸರ್ಜರಿ ಅವಶ್ಯಕತೆ ಯಾವಾಗ ಬರುತ್ತೆ, ಇದನ್ನ ಪ್ರಿವೆಂಟ್ ಮಾಡೋದು ಹೇಗೆ, ಇದೆಲ್ಲವನ್ನ ತಿಳಿಸ್ಕೊಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕಾವೇರಿ ಆಸ್ಪತ್ರೆಯ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಡಾಕ್ಟರ್ ದೀಪಕ್ ಗಂಗಾ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಮೊದಲಿಗೆ ಈ ಫ್ಯಾಟಿ ಲಿವರ್ ಅಂದ್ರೆ ಏನು? ಫ್ಯಾಟಿ ಲಿವರ್, ಲೈಕ್ ದ ನೇಮ್ ಸಜೆಸ್ಟ್, there is a accumulation of fat in the liver. ಈ ಫ್ಯಾಟ್ ಯಾಕೆ ಬರ್ತಾ ಇದೆ ಅಂದರೆ there is something going on in the body which is not right. Usually liver ಅಲ್ಲಿ normally there will be no fat or there will be very minimal fat, but once it exceeds ಒಂದು 5% ಮೇಲೆ ಜಾಸ್ತಿ ಆದರೆ there is a problem and that requires more evaluation. ಓಕೆ ಡಾಕ್ಟರ್, ಏನು ಈಗ ಫ್ಯಾಟಿ ಲಿವರ್ ಆಗುತ್ತೆ ಅಂದರೆ ಅದಕ್ಕೆ ಕಾರಣಗಳೇನು? ವಾಟ್ ಕಾಸಸ್ ಫ್ಯಾಟಿ ಲಿವರ್ ಅಂತ? Well, fatty liver ಗೆ ಸುಮಾರು ಕಾರಣಗಳಿದೆ, but most common cause which we used to see earlier was alcoholic ಫ್ಯಾಟಿ ಲಿವರ್. ಬಿಕಾಸ್ ಆಫ್ ಆಲ್ಕೋಹಾಲ್ ಇಂದ ಜಾಸ್ತಿ ಫ್ಯಾಟಿ ಲಿವರ್ ಕಂಡು ಬರ್ತಾ ಇತ್ತು. ಇತ್ತೀಚೆಗೆ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್. ದ ಥರ್ಡ್ ಮೋಸ್ಟ್ ಕಾಮನ್ ಕಾಸ್ ಯೂಶಲಿ ಇಸ್ ಬಿಕಾಸ್ ಆಫ್ ವೈರಸಸ್ ಲೈಕ್ ಹೆಪಟೈಟಿಸ್ ಬಿ ಆರ್ ಹೆಪಟೈಟಿಸ್ ಸಿ. ಸುಮಾರು ಹಲವರನೇ ಅದರ್ ಕಾಸಸ್ ಆರ್ ಆಲ್ಸೋ ದೇರ್, ಬಟ್ ದೇ ಆರ್ ನಾಟ್ ವೆರಿ ಕಾಮನ್. ಓಕೆ ಡಾಕ್ಟರ್, ಈಗ ಮೋಸ್ಟ್ ಕಾಮನ್ ಕಾಸಸ್ ಫ್ಯಾಟಿ ಲಿವರ್ಗೆ ಅಂತಂದರೆ ಏನು? ಆಲ್ಕೋಹಾಲ್ ಸೇವನೆ ಮಾಡೋದ್ರಿಂದನೇ ಆಗುತ್ತಾ ಅಥವಾ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಕೂಡ ಹೆಚ್ಚಾಗುತ್ತೆ? ಸಿ, earlier the alcoholic fatty liver disease was the most common cause. By far that was the most common cause, but of late in the last 2 decades and the last ಒಂದು 20 ವರ್ಷದಿಂದ we are seeing very commonly associated condition called non-alcoholic fatty liver disease. This is by far becoming a big cause for concern for us doctors. Third cause is usually this because of hepatitis B C, but right now ಈ hepatitis B C ಗೆ there is good treatment, therefore we don't see it very commonly now. ಓಕೆ ಡಾಕ್ಟರ್, ಈಗ ಫ್ಯಾಟಿ ಲಿವರ್ ಆಗುತ್ತೆ ಅಂತ ಅಂದರೆ ಯಾವ ಒಂದಷ್ಟು ಕಾರಣಗಳಿಗೆ ಆಗಬಹುದು? ಅಂದರೆ ಈಗ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಹೆಚ್ಚಾಗ್ತಿದೆ ಅಂತ ಹೇಳಿದರೆ ಅದಕ್ಕೆ ರೀಸನ್ ಏನು ಅಂತ? ಈಗಿನ ಲೈಫ್ ಸ್ಟೈಲ್ ಚೇಂಜಸ್ಸಾ ಅಥವಾ ಫುಡ್ ಹ್ಯಾಬಿಟ್ಸಾ ಏನಿರಬಹುದು? ಸೊ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಇಸ್ ಬೇಸಿಕ್ಲಿ ಅ ಲೈಫ್ ಸ್ಟೈಲ್ ಡಿಸೀಸ್. Lifestyle disease means that it is associated with other conditions. Most common condition what we see which is associated is diabetes, hypertension, and a bigger reason is obesity. Why do we call these lifestyle diseases? Because one, there may be some genetic component, but of course it is usually because of lack of exercise, appropriate nutrition. These are the 2 most common causes why we see this happening. ಓಕೆ ಡಾಕ್ಟರ್, ಇನ್ನು ಫ್ಯಾಟಿ ಲಿವರ್ ಜೊತೆ ಅಸೋಸಿಯೇಟ್ ಆಗೋ ಡಿಸೀಸ್ ಅಂದರೆ ಯಾವ್ದ್ಯಾವ್ದೆಲ್ಲ ಅದು ಅಂತ? So, like I said, most of the time a non-alcoholic fatty liver disease is usually associated with obesity. That is when the BMI antive, now height and weight ratio nodbitu, if it is more than 25, they come under the classical category of obesity. Second common reason why we see is diabetes, poorly controlled diabetes. Third, it can be associated with hypertension. There are a lot of people with thyroid issues. They can also be associated with non-alcoholic fatty liver disease. And then of course nutrition. Nutrition plays a very vital role in contributing to non-alcoholic fatty liver disease. ಓಕೆ ಡಾಕ್ಟರ್, ಈಗ ಇದಕ್ಕೆ ಏಜ್ ಫ್ಯಾಕ್ಟರ್ ಏನಾದರೂ ಅಲ್ಲಿ ಮ್ಯಾಟರ್ ಆಗುತ್ತಾ ಅಂತ? ಈಗ ಚಿಕ್ಕ ಮಕ್ಕಳಲ್ಲೂ ಕೂಡ ಬರ್ಬೋದಾ, ಅಡಲ್ಟ್ಸ್ ಅಲ್ಲೂ ಬರಬಹುದಾ, ಅಥವಾ ಪರ್ಟಿಕ್ಯುಲರ್ ಆಗಿ ಈ ಏಜ್ ಗ್ರೂಪ್ನೇ ಇದು ಟಾರ್ಗೆಟ್ ಮಾಡುತ್ತೆ ಅಂತ ಏನಾದರೂ ಇದೆಯಾ? Actually there have been studies. It is mostly seen in middle-aged people, but there have also been studies where at least 15 to 20% of children are having non-alcoholic fatty liver disease. So it's very important that we screen the entire age group. There's not a single age group which is not having non-alcoholic fatty liver disease, either from extremes of age, either a child or a middle-aged group or even the older people have non-alcoholic fatty liver disease. ಓಕೆ ಡಾಕ್ಟರ್, ಈ ಫ್ಯಾಟಿ ಲಿವರ್ ಇದೆ ಅಂತಂದಾಗ ಅದರ ಸಿಂಪ್ಟಮ್ಸ್ಗಳು ಏನೇನಿರಬಹುದು, ಏನೇನು ಲಕ್ಷಣಗಳು ಕಾಣಿಸುತ್ತೆ? So the unfortunate thing about this non-alcoholic fatty liver disease is many times it is asymptomatic. Asymptomatic ಅಂದರೆ ಯಾವುದೇ ಲಕ್ಷಣಗಳು ಇರಲ್ಲ till it goes to an advanced stage. But sometimes patients can present with ಒಂದು ಸ್ವಲ್ಪ ಇಲ್ಲಿ ಮಾತ್ರ ರೈಟ್ ಸೈಡಲ್ಲಿ ಮಾತ್ರ ಸ್ವಲ್ಪ ಡ್ರ್ಯಾಗಿಂಗ್ ಸೆನ್ಸೇಷನ್ ಇರಬಹುದು. ಅದು ಬಿಟ್ಟರೆ most of the time this non-alcoholic fatty liver disease is usually found out during routine screening, health screening programs. Many times patients present with advanced stage of liver disease. ಆವಾಗ ಈ ಥರ ಕಮಾಲಿ, ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳೋದು, ಕಾರಲ್ಲಿ ನೀರು ತುಂಬಿಕೊಳ್ಳೋದು, ಅಪಿಟೈಟ್ ಕಮ್ಮಿ ಆಗೋದು,
ರಕ್ತ ವಾಂತಿ ಆಗೋದು ಅಂಥ ಸಿಚುವೇಶನಲ್ಲಿ ಬರ್ತಾರೆ. ಬಟ್ ಯೂಶಲಿ ಇಟ್ ಇಸ್ ಅ ಲೇಟ್ ಸ್ಟೇಜ್ ಪ್ರೆಸೆಂಟೇಷನ್. ಓಕೆ ಡಾಕ್ಟರ್, ಇನ್ನು ಈಗ ಈ ಫ್ಯಾಟಿ ಲಿವರ್ ಅಂತಂದಾಗ ಹೆರಿಡಿಟಿಯಿಂದಲೂ ಕೂಡ ಕ್ಯಾರಿ ಆಗೋ ಚಾನ್ಸಸ್ ಇರುತ್ತಾ? ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಅವರ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಪಾಸ್ ಆನ್ ಆಗುತ್ತಾ ಇದು ಅಂತ? ದೆರ್ ಇಸ್ some component, some percentage ಅಲ್ಲಿ ಹೆರಿಟರಿ ಆಗ್ಬೋದು, ಎಸ್ಪೆಷಲಿ ವೆನ್ ದೇರ್ ಅಸೋಸಿಯೇಟೆಡ್ ವಿತ್ ಕೊಲೆಸ್ಟ್ರಾಲ್ ಡಿಸೀಸಸ್. ಅಂದರೆ there will be problem with cholesterol metabolism, but it still can be controlled by lifestyle. ಓಕೆ ಡಾಕ್ಟರ್, ಈಗ ಈ ಫ್ಯಾಟಿ ಲಿವರ್ ಅಂದ ತಕ್ಷಣ ಡಾಕ್ಟರ್ಸ್ ಕೂಡ ತುಂಬ ವರೀಡ್ ಆಗಿದ್ದಾರೆ. ಫಾರ್ ವಾಟ್ ರೀಸನ್? ಯಾಕೆ ಅಷ್ಟೊಂದು ಒಂದು ತಲೆ ಕೆಡಿಸ್ಕೊಳ್ಳುವಂತಹ ಸಂದರ್ಭ ಬರುತ್ತೆ ಫ್ಯಾಟಿ ಲಿವರ್ ಇದೆ ಅಂದಾಗ ಅಂತ? ಅಂದರೆ ಫ್ಯಾಟಿ ಲಿವರ್ ಆಲ್ಮೋಸ್ಟ್ ಇವಾಗ ದೇರ್ ಇಸ್ ಆಲ್ಮೋಸ್ಟ್ 30% 30% ಜನಕ್ಕೆ ಫ್ಯಾಟಿ ಲಿವರ್ ಜನರಲಿ ಸ್ಕ್ರೀನ್ ಮಾಡಿದ್ರೆ 30%ಗೆ ಫ್ಯಾಟಿ ಲಿವರ್ ಬರುತ್ತೆ. ಆ 30%ಅಲ್ಲಿ ದ ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಜಾಸ್ತಿ ಜನ ಏನಾಗುತ್ತೆ ಅಂದರೆ ದೇ ಕ್ಯಾನ್ ಪ್ರೋಗ್ರೆಸ್ ಟು ಅಡ್ವಾನ್ಸ್ ಸ್ಟೇಜಸ್ ಆಫ್ ಫ್ಯಾಟಿ ಲಿವರ್. ಹೋಗ್ತಾ ವಾಟ್ ವಿ ಆರ್ ಆಲ್ಸೋ ವರಿಡ್ ಇಸ್ ದಟ್ ಇವಾಗ ಲಿವರ್ ಕ್ಯಾನ್ಸರ್ ಹ್ಯಾಸ್ ಬಿಕಮ್ ವೆರಿ ಕಾಮನ್, ತುಂಬಾ ಕಾಮನ್ ಆಗಿದೆ ಲಿವರ್ ಕ್ಯಾನ್ಸರ್. ಆ್ಯಂಡ್ ಜನರಲಿ ಅರ್ಲಿಯರ್ ವಿ ಯೂಸ್ ಟು ಸಿ ಇದು ಆಲ್ಕೋಹಾಲಿಂದ ಇರ್ಬೋದು, ಇಲ್ಲ ವೈರಸ್ಸಿಂದ ಇರ್ಬೋದು. ಬಟ್ ಇತ್ತೀಚೆಗೆ ನಾವು ಕಾರಣ ನೋಡ್ತಾ ಇರೋದು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸಿಂದ progresses to the last stage of liver disease, and sometimes even without progression ಇದು liver cancer ಆಗಬಹುದು. ಸೊ ನಮಗೆ that is the biggest cause for worry for us. ಓಕೆ ಡಾಕ್ಟರ್, ಈಗ ಕಾಮನ್ ಆಗಿ ಫ್ಯಾಟಿ ಲಿವರ್ ಇಂಥವ್ರಲ್ಲಿ ಇದೆ ಅಂತ ಡಿಟೆಕ್ಟ್ ಮಾಡೋದು ಹೇಗೆ ಅಂತ? ಇವಾಗ ಕಾಮನ್ ಆಗಿ ಫ್ಯಾಟಿ ಲಿವರ್ ಡಿಟೆಕ್ಟ್ ಆಗೋದು ಅಂದರೆ ಇಟ್ ಈಸ್ ಡ್ಯೂರಿಂಗ್ ರೂಟೀನ್ ಹೆಲ್ತ್ ಸ್ಕ್ರೀನ್ ಪ್ರೋಗ್ರಾಮ್ಸ್. ಇವಾಗ ರೂಟೀನ್ ಆಗಿ ಯಾರಾದರೂ ಸ್ಕ್ಯಾನ್ ಹೋದರೆ ಅಲ್ಲಿ ಅಲ್ಟ್ರಾಸೌಂಡ್ ಇಸ್ ದ ಬೆಸ್ಟ್ ವೇ ಟು ತುಂಬಾ ಈಸಿಯಾಗಿ ಫ್ಯಾಟಿ ಲಿವರ್ ಅಂತ ಹೇಳ್ಬೋದು. ಅಲ್ಟ್ರಾಸೌಂಡಲ್ಲಿ ನಾರ್ಮಲಿ ಗ್ರೇಡ್ ಆಫ್ ಫ್ಯಾಟಿ ಲಿವರ್ಸ್ ಕೊಡ್ತಾರೆ, ಗ್ರೇಡ್ 1 2 3 4 ಅಂತ. ಸೊ ಆ ಟೈಮ್ ಡಿಟೆಕ್ಟ್ ಮಾಡಿದಾಗ ಜನ ಬಂದ್ಬಿಟ್ಟು ಆ ರಿಪೋರ್ಟ್ ಎತ್ಕೊಂಡು ಡಾಕ್ಟರ್ ಹತ್ರ ಬರ್ತಾರೆ, ಫ್ಯಾಟಿ ಲಿವರ್ ಇದೆ ಡಾಕ್ಟ್ರೆ, ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಬರ್ತಾರೆ. ಆಮೇಲೆ ದೆನ್ ವಿ ಆಲ್ಸೋ ರೆಕಮೆಂಡ್ ಫ್ಯೂ ಮೋರ್ ಬ್ಲಡ್ ಟೆಸ್ಟ್, ಲಿವರ್ ಫಂಕ್ಷನ್ ಟೆಸ್ಟು, ಇದು ರೆಗ್ಯುಲರ್ CBC ಮತ್ತು ಇದು INR ಅಂತ ಇರ್ತೀವಿ. ಅಂದರೆ ಲಿವರ್ ಹೇಗೆ ಫಂಕ್ಷನ್ ಆಗ್ತಿದೆ ಅಂತ ನೋಡೋಕ್ಕೆ ಕೆಲವೊಂದು ಬ್ಲಡ್ ಟೆಸ್ಟ್ ನಾವು ಮಾಡ್ತೀವಿ. ಅದು ಬಿಟ್ಟು ದೇಸ್ ಅ ಸ್ಪೆಷಲ್ ಟೆಸ್ಟ್ ಕಾಲ್ಡ್ ಎಸ್ ಅ ಫೈಬ್ರೋಸ್ಕ್ಯಾನ್. ಆ ಫೈಬ್ರೋಸ್ಕ್ಯಾನ್ ಏನು ಅಂತಂದರೆ ಇಟ್ ವಿಲ್ ಮೆಷರ್ ದ ಸ್ಟಿಫ್ನೆಸ್ ಆಫ್ ದ ಲಿವರ್. ಅಂದರೆ ಲಿವರು ಜಾಸ್ತಿ ಡ್ಯಾಮೇಜ್ ಆಗ್ತಾ ಜಾಸ್ತಿ ಸ್ಟಿಫ್ ಆಗುತ್ತೆ. ಆವಾಗ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅದಕ್ಕೆ ಲಿವರ್ ಫ್ಯಾಟಿ ಲಿವರ್ ಬಂದ್ಬಿಟ್ಟು ಅರ್ಲಿ ಸ್ಟೇಜ್ ಇರುತ್ತಾ ಇಲ್ಲ ಲೇಟ್ ಸ್ಟೇಜಲ್ಲಿ ಇರುತ್ತಾ ಅಂತ ಈಸಿಯಾಗಿ ಡಿಟೆಕ್ಟ್ ಮಾಡ್ಬೋದು. ಓಕೆ ಡಾಕ್ಟರ್, ಈಗ ಆಗಲೇ ನೀವು ಸ್ಟೇಜಸ್ ಅಂತ ಮೆನ್ಷನ್ ಮಾಡಿದ್ರಿ, ಅಡ್ವಾನ್ಸ್ ಸ್ಟೇಜಸ್ ಅಂತ. ಸೊ ಫ್ಯಾಟಿ ಲಿವರಲ್ಲಿ ಇರುವಂತಹ ಸ್ಟೇಜಸ್ ಯಾವೆಲ್ಲ ಸ್ಟೇಜಸ್ ಅಡ್ವಾನ್ಸ್ ರೀಚ್ ಆಗುತ್ತೆ ಅಂದರೆ ಅದು ಯಾವ ಸ್ಟೇಜ್ ಅಂತ? ಯೂಶಲಿ ನಮ್ಮ ರುಟೀನ್ ಸ್ಕ್ರೀನಿಂಗಲ್ಲಿ ಬರೋದು ಯೂಶಲಿ ಸ್ಟೇಜ್ 1, ಅದರಲ್ಲಿ ಬರೀ ಫ್ಯಾಟಿ ಲಿವರ್ ಅಂತ ಇರುತ್ತೆ. ಅಲ್ಲಿ ಬರೀ ಕೊಬ್ಬು ಮಾತ್ರ ಇದು ಶೇಖರಣೆ ಆಗುತ್ತೆ ಲಿವರಲ್ಲಿ. ನೆಕ್ಸ್ಟ್ ಸ್ಟೇಜ್ ಅಂದರೆ ನಾನ್ ಆಲ್ಕೋಹಾಲಿಕ್ ಸ್ಟೇಟ್ ಆಫ್ ಹೆಪಟೈಟಿಸ್ ಅಂತೀವಿ. ಅಲ್ಲಿ ಏನಂದರೆ ಏನಾದರೂ ಫ್ಯಾಟ್ ಬಂದ್ಬಿಟ್ಟು ಇನ್ಫ್ಲಮೇಷನ್ ಅಂತ ಕಾಸ್ ಮಾಡುತ್ತೆ. ಅಂದರೆ ನಮಗೆ ಗಾಯ ಆಗುತ್ತಲ್ಲ, ಗಾಯ ಆದಾಗ ರಿಯಾಕ್ಷನ್ ಹೆಂಗಾಗುತ್ತೋ ಆವಾಗ ಲಿವರ್ ವಿಲ್ ಸ್ಟಾರ್ಟ್ ರಿಯಾಕ್ಟಿಂಗ್ ಟು ದ ಫ್ಯಾಟ್. ಆವಾಗ ಲಿವರ್ ಡ್ಯಾಮೇಜ್ ಮಾಡೋಕ್ಕೆ ಶುರು ಆಗುತ್ತೆ. ಯೂಶಲಿ ದಿಸ್ ಇಸ್ ಸೆಕೆಂಡ್ ಸ್ಟೇಜ್ ಆಫ್ ದ ಲಿವರ್ ಡಿಸೀಸ್. ಇದಕ್ಕೆ ಫೈಬ್ರೋಸಿಸ್ ಅಂತೀವಿ. ನೆಕ್ಸ್ಟ್ ಹೋಗೋದು ಫೈಬ್ರೋಸಿಸ್. ಅಂದರೆ ಅವಾಗ ಸ್ಕಾರಿಂಗ್ ಆಗುತ್ತಲ್ಲ, ಇದು ಏಟ್ ಬಿದ್ದಾಗ ನಮಗೆ ಸ್ಕಾರಿಂಗ್ ಆಗುತ್ತೆ, ಅದೇ ಥರ ಲಿವರಲ್ಲೂ ಸ್ಕಾರಿಂಗ್ ಆಗುತ್ತೆ. ಈ ಸ್ಟೇಜ್ ಬಂದ್ಬಿಟ್ಟು ಫೈಬ್ರೋಸಿಸ್ ಅಂತೀವಿ. ಈ ಫೈಬ್ರೋಸಿಸ್ ಸ್ಟೇಜ್ ದಾಟಿ ನೆಕ್ಸ್ಟ್ ಸ್ಟೇಜ್ ಹೋಗೋದು ಎಂಡ್ ಸ್ಟೇಜ್ ಲಿವರ್ ಡಿಸೀಸ್. ಆವಾಗ ಸಿರೋಸಿಸ್ ಅಂತ ಅಂತೀವಿ ನಾವು. ಆ್ಯಂಡ್ ಯೂಶಲಿ ದ ಫೈಬ್ರೋಸಿಸ್ ಆ್ಯಂಡ್ ಸಿರೋಸಿಸ್, ದೀಸ್ ಆರ್ ದ ಲೇಟೆಸ್ಟ್ ಸ್ಟೇಜಸ್ ಆಫ್ ದ ಡಿಸೀಸ್. ಓಕೆ, ಇನ್ನು ಇದು ಫೈಬ್ರೋಸಿಸ್ ಸಿರೋಸಿಸ್ ಅಂತ ಮೆನ್ಷನ್ ಮಾಡಿದ್ರಿ. ಆ ಒಂದು ಸ್ಟೇಜ್ನ ರೀಚ್ ಆದಾಗ ಅಲ್ಲಿ ಯಾವ ರೀತಿಯ ಟ್ರೀಟ್ಮೆಂಟ್ ಇರುತ್ತೆ? ಫೈಬ್ರೋಸಿಸ್ ಅಂದರೆ ನಾವು ಇನ್ನೂ ಫರ್ದರ್ ಟು ಪ್ರಿವೆಂಟ್ ಫರ್ದರ್ ಡ್ಯಾಮೇಜ್ ಟು ದ ಲಿವರ್, ಅಗೇನ್ ವಿ ವಿಲ್ ಅಡ್ವೈಸ್ ಸಮ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ಅಂದರೆ ಆಮೇಲೆ ಕೆಲವೊಂದು ಮೆಡಿಕೇಶನ್ಸ್ ಅಡ್ವೈಸ್ ಮಾಡಬಹುದು. ಇಟ್ ಇಸ್ ಸ್ಟಿಲ್ ಆ ಮೆಡಿಕೇಶನ್ಸ್ ಬಂದ್ಬಿಟ್ಟು ಇಟ್ ಮೇ ನಾಟ್ ರಿವರ್ಸ್ ದಿ ಫೈಬ್ರೋಸಿಸ್ ಸ್ಟೇಜ್, ಬಟ್ ಇಟ್ ಕ್ಯಾನ್ ಪ್ರಿವೆಂಟ್ ಫರ್ದರ್ ಪ್ರೋಗ್ರೆಷನ್. ಸ್ಟೇಜ್ 4 ಇದ್ದಾಗ ಇಟ್ ಇಸ್ ಬೇಸಿಕ್ಲಿ ಮೋರ್ ಆರ್ ಲೆಸ್ ದೆರ್ ವಿಲ್ ಬಿ ಸಮಥಿಂಗ್ ಕಾಲ್ಡ್ ಎಸ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂತ. ಬರೀ ಮಾತ್ರೆಗಳಲ್ಲಿ ಆ ಕಾಂಪ್ಲಿಕೇಶನ್ಸ್ನ ನಾವು ಹ್ಯಾಂಡಲ್ ಮಾಡ್ತೀವಿ. ಆ್ಯಂಡ್ ದೆನ್ ultimately we might have to suggest liver transplantation for such patients, because without transplantations they may not survive for a long time. ಓಕೆ ಡಾಕ್ಟರ್, ಇವಾಗ ಮತ್ತಷ್ಟು ಮಾತಾಡೋಣ, ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡು ಬರೋಣ. ಥ್ಯಾಂಕ್ ಯು. ಡೇ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ.
ಬ್ರೇಕ್ನ ಬಳಿಕ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಿಮ್ಮಲ್ಲೂ ಯಾರಲ್ಲಾದರೂ ಈ ರೀತಿ ಫ್ಯಾಟಿ ಲಿವರ್ ಸಮಸ್ಯೆ, ಈಗಾಗಲೇ ಡಾಕ್ಟರ್ ಹೇಳಿರೋ ರೀತಿ ಸಿಂಪ್ಟಮ್ಸ್ ಕಾಣಿಸ್ಕೋತಾ ಇದೆ, ನಾನು ಹಾಸ್ಪಿಟಲ್ ರೀಚ್ ಆಗಿ ಚೆಕ್ ಮಾಡಿಸ್ಕೋಬೇಕು, ಏನಾಗ್ತಿದೆ ಅನ್ನೋದನ್ನ ತಿಳ್ಕೋಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾವೇರಿ ಆಸ್ಪತ್ರೆಯ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಡಾಕ್ಟರ್ನ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡಬಹುದು, ಸೂಕ್ತವಾದ ಒಂದು ಚಿಕಿತ್ಸೆಗಳನ್ನ ಕೂಡ ಪಡಿಬಹುದಾಗಿದೆ. ಎಸ್ ಡಾಕ್ಟರ್, ಈಗ ಈ ಫೈಬ್ರೋಸಿಸ್ ಸಿರೋಸಿಸ್ ಸ್ಟೇಜ್ ರೀಚ್ ಆಗುತ್ತೆ, ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂದ್ರಿ, ಅದಕ್ಕೂ ಮುಂಚೆ ಸರ್ಜರಿ ಆಪ್ಷನ್ ಇಂದ ಏನಾದರೂ ಟ್ರೀಟ್ ಮಾಡುವಂತಹ ಸಂದರ್ಭ ಇರುತ್ತಾ? ಆ ರೀತಿ ಇದ್ರೆ ಯಾವಾಗ, ಹೇಗೆ ಮಾಡ್ತೀರಾ? ಅಂದರೆ ಈ ಫ್ಯಾಟಿ ಲಿವರ್ಗೆ ಇಫ್ ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ಒಬೆಸಿಟಿ ಆ್ಯಂಡ್ ದೇ ಆರ್ ನಾಟ್ ಏಬಲ್ ಟು ಮ್ಯಾನೇಜ್, ಅಂದರೆ ಒಬೆಸಿಟಿನ ಬರೀ ಇದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಂತೀವಲ್ಲ, ಅಂದರೆ ನಮ್ಮ ಡಯಟಲ್ಲಿ ಕಮ್ಮಿ ಮಾಡೋದು, ಇಲ್ಲ ವೆಯ್ಟ್ ಲಾಸ್, ಅಟೆಂಪ್ಟಿಂಗ್ ಫಾರ್ ವೆಯ್ಟ್ ಲಾಸ್ ಬೈ ಎಕ್ಸಸೈಸಸ್, ಅದೆಲ್ಲ ಇಫ್ ಇಟ್ ಈಸ್ ನಾಟ್ ಪಾಸಿಬಲ್, ವೆರಿ ರೇರ್ಲಿ ವಿ ಮೇ ಸಜೆಸ್ಟ್ ಈ ಬೇರಿಯಾಟ್ರಿಕ್ ಸರ್ಜರಿ ಅಂತೀವಿ. ಬೇರಿಯಾಟ್ರಿಕ್ ಸರ್ಜರಿ ಅಂದರೆ ಟು ರೆಡ್ಯೂಸ್ ವೆಯ್ಟ್ ವಿ ವಿಲ್ ರೆಕಮೆಂಡ್, ಬಟ್ ಅದು ಎಲ್ಲರಿಗೂ ನಾವು ರೆಕಮೆಂಡ್ ಮಾಡಲ್ಲ, 1-2% ಆಫ್ ಪೇಷಂಟ್ಗೆ ರೆಕಮೆಂಡ್ ಮಾಡ್ತೀವಿ. ಓಕೆ ಡಾಕ್ಟರ್, ಇನ್ನು ಸರ್ಜರಿ ಅಂತ ಬಂದಾಗ ಅದರಲ್ಲಿ ಏನಾದರೂ ತುಂಬ ವಿಧಗಳೇನಾದರೂ ಇದೆಯಾ, ಅಥವಾ ಒಂದೇ ಬಗೆಯ ಸರ್ಜರಿ ಅಂತ ಏನಾದರೂ ಇದೆಯಾ? ಒಂದೇ ಟೈಪ್ ಸರ್ಜರಿ ಇಲ್ಲ, ದೇರ್ ಆರ್ ಮಲ್ಟಿಪಲ್ ಟೈಪ್ಸ್. ಒಂದು ಬಂದ್ಬಿಟ್ಟು ಎಂಡೋಸ್ಕೋಪಿಕ್ ಸರ್ಜರಿ ಅಂತೀವಿ, ಅದರಲ್ಲಿ 2 ಥರ ಇರುತ್ತೆ. ಒಂದು ಬಲೂನ್ ಹಾಕ್ತೀವಿ ಸ್ಟಮಕ್ಕಲ್ಲಿ, ಅಂದರೆ ನಾವು ಊಟ ಮಾಡಿದ್ದು ಬೇಗ ಇದು ಅಪಿಟೈಟ್ನ ಕಮ್ಮಿ ಮಾಡೋಕ್ಕೆ, ಇನ್ನು ಜಾಸ್ತಿ ಮಾಡಬಾರ್ದು ಅಂತ ಒಂದು ಬಲೂನ್ ಹಾಕ್ಬೋದು. ಆಮೇಲೆ ಎಂಡೋಸ್ಕೋಪಿಕ್ಲಿ ನಾವು ಒಳಗೆ ಸ್ಟಮಕ್ನ ಸೂಚರ್ ಮಾಡಿ ಅದನ್ನು ಸೈಜ್ ರೆಡ್ಯೂಸ್ ಮಾಡಿ ಇದು ನಾವು ಏನು ತಿಂತೀವೋ ಅದ್ರದ್ದು ಅಬ್ಸಾರ್ಪ್ಷನ್ ಕಮ್ಮಿ ಮಾಡೋಕ್ಕೆ ಅದನ್ನು ಸಜೆಸ್ಟ್ ಮಾಡ್ತೀವಿ. ಅದರ್ವೈಸ್ ಥರ್ಡ್ ಇಸ್ ರೆಗ್ಯುಲರ್ ಸರ್ಜರೀಸ್. ಸೊ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್, ಬಟ್ ಎಲ್ಲರಿಗೂ ನಾವು ಈ ಸರ್ಜಿಕಲ್ ಆಪ್ಷನ್ಸು ಇಲ್ಲ ಎಂಡೋಸ್ಕೋಪಿಕ್ ಆಪ್ಷನ್ಸ್ ಕೊಡೋದಿಲ್ಲ, ತುಂಬ ರೇರ್ ನಾವು ಕೊಡೋದಕ್ಕೆ. ಓಕೆ ಡಾಕ್ಟರ್, ಏನು ಈಗ ಈ ಕೆಲವ್ರು ಏನು ಮಾಡ್ತಾರೆ, ಫ್ಯಾಟಿ ಲಿವರ್ ಅನ್ನೋದು ಗೊತ್ತಾಗಲ್ಲ, ಸರಿಯಾದ ಒಂದು ಸಮಯದಲ್ಲಿ ಆಸ್ಪತ್ರೆ ರೀಚ್ ಆಗಲ್ಲ, ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ. ಸೊ ಇಫ್ ನೆಗ್ಲೆಕ್ಟೆಡ್ ಆರ್ ಅನ್ಟ್ರೀಟೆಡ್ ಏನಾಗಬಹುದು, ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗಬಹುದು, ಬೇರೆ ಬಾಡಿ ಪಾರ್ಟ್ಸಿಗೆ ಏನಾದರೂ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆಯಾ? ಡೆಫಿನೆಟ್ಲಿ ಫ್ಯಾಟಿ ಲಿವರ್ ಡಿಸೀಸ್ ಬಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಿ ಪ್ರೋಗ್ರೆಸ್ ಆದರೆ ಈ ಲಿವರ್ ಬಂದ್ಬಿಟ್ಟು ಇದು ಸೈಜ್ ತುಂಬ ಚಿಕ್ಕದಾಗುತ್ತೆ. ಆ ಸೈಜ್ ತುಂಬ ಚಿಕ್ಕದಾದಾಗ ಈ ಕಾಮಾಲಿ ಶುರು ಆಗುತ್ತೆ, ರಕ್ತವಾಂತಿ ಬರುತ್ತೆ, ಇದು ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳುತ್ತೆ, ಕಾಲಲ್ಲಿ ನೀರು ತುಂಬಿಕೊಳ್ಳುತ್ತೆ. ಆಲ್ಸೋ ಈ ಫ್ಯಾಟಿ ಲಿವರ್ ಡಿಸೀಸ್ ಬಂದ್ಬಿಟ್ಟು ಇಟ್ ಹ್ಯಾಸ್ ಬೀನ್ ಅಸೋಸಿಯೇಟೆಡ್ ವಿತ್ ಅದರ್ ಡಿಸೀಸಸ್. ಈ ಹಾರ್ಟ್ ಪ್ರಾಬ್ಲಮ್ ಇರಲಿ, ಇದು ಕಿಡ್ನಿ ಪ್ರಾಬ್ಲಮ್ ಇರಲಿ, ಇಲ್ಲ ಕ್ಯಾನ್ಸರೇ ಇರಲಿ, ಆ್ಯಂಡ್ ನಾಟ್ ಓನ್ಲಿ ಜಸ್ಟ್ ಲಿವರ್ ಕ್ಯಾನ್ಸರ್, ಬೇರೆ ಕಡೆ ಕ್ಯಾನ್ಸರ್ಸು ತುಂಬ ಕಾಮನ್ ಆಗಿದೆ. ಸೊ ಇಟ್ಸ್ ಬೆಟರ್ ನಾಟ್ ಟು ನೆಗ್ಲೆಕ್ಟ್ ಫ್ಯಾಟಿ ಲಿವರ್ ಡಿಸೀಸ್ ಈವನ್ ಇಫ್ ಇಟ್ ಇಸ್ ಫೌಂಡ್ ಇನ್ ಅರ್ಲಿ ಸ್ಟೇಜಸ್. ಓಕೆ ಡಾಕ್ಟರ್, ಈಗ ಈ ಫ್ಯಾಟಿ ಲಿವರಿಂದ ಕ್ಯಾನ್ಸರ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ರೆ ಎಷ್ಟು % ಆ ಚಾನ್ಸಸ್ ಇದೆ, ಆ್ಯಂಡ್ ಯಾಕೆ ಆಗಬಹುದು, ಈ ಕ್ಯಾನ್ಸರ್ ಆಗಿ ಯಾಕೆ ಟರ್ನ್ ಆಗಬಹುದು? ಅಂದರೆ ಈ ಫ್ಯಾಟಿ ಲಿವರ್ ಒಂದು ಇಟ್ ಇಸ್ ನಾಟ್ ಜಸ್ಟ್ ಅ ಪ್ರಾಬ್ಲಮ್ ವಿತ್ ದ ಲಿವರ್, ಅಂದರೆ ಇಟ್ಸ್ ಅ ಪ್ರಾಬ್ಲಮ್ ವಿತ್ ದ ಎಂಟೈರ್ ಬಾಡಿಯಲ್ಲಿ ಏನೋ ಪ್ರಾಬ್ಲಮ್ ಇದೆ. ಅಂದರೆ ದೇರ್ ಇಸ್ ಅ ಪ್ರಾಬ್ಲಮ್ ವಿತ್ ದ ಮೆಟಬಾಲಿಸಮ್ ಅಂತ, ಡೈಜೆಸ್ಟಿವ್ ಕೆಪಾಸಿಟಿ ಆಫ್ ದ ಬಾಡಿ ಈಸ್ ವೆರಿ ಹೈ. ಈ ಫ್ಯಾಟ್ ಇರೋದು ಇಟ್ ಈಸ್ ಒನ್ ಕೈಂಡ್ ಆಫ್ ಇಟ್ ಕಾಸಸ್ ಇನ್ಫ್ಲಮೇಷನ್, ಅಂದರೆ ಎಲ್ಲ ಕಡೆ ಗಾಯ ಆಗುತ್ತೆ, ಎಲ್ಲ ಕಡೆ ರಿಯಾಕ್ಷನ್ ಆಗುತ್ತೆ. ಇಟ್ ಮೇಕ್ಸ್ ಇಟ್ ರಿಲೀಸ್ ಅ ಲಾಟ್ ಆಫ್ ನೆಗೆಟಿವ್ toxins in the body, so it affects all parts of the body, not just the liver ಬಂದ್ಬಿಟ್ಟು it is an easy way to detect it first early ಅಷ್ಟೇ. ಓಕೆ ಡಾಕ್ಟರ್, ಈಗ ಈ ಒಂದು ಫ್ಯಾಟಿ ಲಿವರ್ ಇದೆ ಅಂತಂದಾಗ ಬೇಸಿಕ್ಕಿಂದ ಹಿಡಿದು ಅಡ್ವಾನ್ಸ್ಡ್ ಆಗಿ ಟೆಸ್ಟ್ಗಳನ್ನು ಮಾಡಿದರೆ ಯಾವ ಒಂದಷ್ಟು ಟೆಸ್ಟ್ಗಳನ್ನು ಮಾಡ್ತೀರಾ? ವಿಚ್ ಇಸ್ ದ ವೆರಿ ಇಂಪಾರ್ಟೆಂಟ್, ಲೈಕ್ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಟೆಸ್ಟ್ ಯಾವುದು? ಸೊ ಒಂದು ಸ್ಟಾರ್ಟ್ ವಿತ್ ಯೂಶಲಿ ಫಸ್ಟ್ ಟೆಸ್ಟ್ ವಿ ಸ್ಟಾರ್ಟ್ ವಿತ್ ಇಸ್ ಅ ಅಲ್ಟ್ರಾಸೌಂಡ್ ಸ್ಕ್ಯಾನ್. ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ನಮ್ಮದು ಲಿವರ್ ಇದು ಫ್ಯಾಟ್ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಆಮೇಲೆ ಕೆಲವೊಂದು ಬ್ಲಡ್ ಟೆಸ್ಟ್ ಹೇಳ್ತೀವಿ, ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಲಿವರ್ ಫಂಕ್ಷನ್ ಟೆಸ್ಟ್ ಅಂತೀವಿ. ಅದರಲ್ಲಿ ಏನಾದರೂ ಅಬ್ನಾರ್ಮಲ್ ಇದೆಯಾ, ಇಲ್ಲ ಪ್ರೋಟೀನ್ಸ್ಗಳಲ್ಲಿ ಅದರಲ್ಲಿ ಕಮ್ಮಿ ಇದೆಯಾ, ಇಲ್ಲ ಅಲ್ಲಿ ಎಂಜೈಮ್ಸ್ ಅಂತ ಅಂತೀವಿ, ಅದರಲ್ಲಿ ಏನಾದರೂ ಜಾಸ್ತಿ ಇದೆಯಾ ಅಂತ ನೋಡ್ತೀವಿ. ಆಮೇಲೆ ನೆಕ್ಸ್ಟು ಆ ಬ್ಲಡ್ ಟೆಸ್ಟ್ ಆದಮೇಲೆ ದೆನ್ ವಿ ಲುಕ್ ಎಟ್ ಸಮಥಿಂಗ್ ಕಾಲ್ಡ್ ಎಸ್ ಅ ಫೈಬ್ರೋ ಸ್ಕ್ಯಾನ್. ಫೈಬ್ರೋ ಸ್ಕ್ಯಾನಲ್ಲಿ ನಾವು ಇಟ್ ಈಸ್ ಲೈಕ್ ಅನ್ ಅಲ್ಟ್ರಾಸೌಂಡ್ ಓನ್ಲಿ, ಇಟ್ ಗಿವ್ಸ್ ಅ ಸ್ಟಿಫ್ನೆಸ್ ಫಾರ್ ದ ಲಿವರ್. ಆ ಲಿವರ್ ಎಷ್ಟು ಸ್ಟಿಫ್ ಆಗಿದೆ ಅಂತ. ಇವಾಗ ನಾವು ಸ್ಪಾಂಜ್ ತೊಗೊಂಡ್ರೆ ಇಫ್ ಯು ಕೀಪ್ ಯೂಸಿಂಗ್ ದ ಸ್ಪಾಂಜ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ತುಂಬ ಇದು ಆಗುತ್ತೆ, ಹಾರ್ಡ್ ಆಗುತ್ತೆ. ಸೊ ಅದೇ ಥರ ನಮ್ಮ ಲಿವರ್ ಯೂಶಲಿ ಸಾಫ್ಟ್ ಆಗಿರುತ್ತೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ವೆನ್ ಇಟ್ ಗೆಟ್ಸ್ ಇಂಟು ಅ ಪ್ರಾಬ್ಲಮ್ ತುಂಬ ಸ್ಟಿಫ್ ಆಗ್ತಾನೆ ಹೋಗುತ್ತೆ. ಆ ಸ್ಟಿಫ್ನೆಸ್ ಎಷ್ಟಿದೆ ಮೆಜರ್ ಮಾಡೋಕ್ಕೆ ನಾವು ಫೈಬ್ರೋ ಸ್ಕ್ಯಾನ್ ಮಾಡ್ತೀವಿ. ಸೊ ದಟ್ ಆಲ್ಸೋ ವಿಲ್ ಗಿವ್ ಅ ಫೇರ್ ಇಂಡಿಕೇಟರ್ ಆನ್ ವಾಟ್ ಸ್ಟೇಜ್ ಆಫ್ ದ ಇದು ಲಿವರ್ ಡಿಸೀಸ್ ವಿ ಆರ್ ಫೇಸಿಂಗ್. ದ ಲಾಸ್ಟ್ ವಾಟ್ ವಿ ಡೂ, ಸಪೋಸಿಂಗ್ ದ ಪೇಷಂಟ್ ವಿ ಆರ್ ಅಲ್ಟ್ರಾಸೌಂಡ್ ಮೇ ನಾಟ್ ಪಿಕಪ್, ಎಲ್ಲ ಪೇಷಂಟ್ಗೂ ಅಲ್ಟ್ರಾಸೌಂಡ್ ಎಲ್ಲದನ್ನು ಪಿಕಪ್ ಆಗಲ್ಲ. ಸೊ ಆವಾಗ ಕೆಲವೊಂದು ಟೈಮ್ ನಮಗೆ ಏನಾದರೂ ಡೌಟ್ ಇತ್ತು, ಏನಾದರೂ ಬ್ಲಡ್ ಟೆಸ್ಟಲ್ಲಿ ಏರ್ಪೇರ್ ಇತ್ತು,
ಈ ಫೈಬ್ರೋ ಸ್ಕ್ಯಾನಲ್ಲಿ ಏನೋ ತುಂಬ ಜಾಸ್ತಿ ಏರ್ಪೇರ್ ಇತ್ತು ಅಂದರೆ ನಾವು CT ಸ್ಕ್ಯಾನು ಮತ್ತು MRIನೂ ಒಂದೊಂದು ಸತಿ ಅಡ್ವೈಸ್ ಮಾಡ್ತೀವಿ, ಬಟ್ ನಾಟ್ ಫಾರ್ ಎವ್ರಿಬಡಿ. ಈಗ ಇನ್ನು ಫ್ಯಾಟಿ ಲಿವರ್ ಆಗಿದೆ, ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತಂದಾಗ ಯಾವ ಒಂದು ಸ್ಟೇಜಲ್ಲಿ ಮಾಡಬೇಕಾಗತ್ತೆ ಆ್ಯಂಡ್ ಯಾವ ಒಂದು ಕಾರಣಕ್ಕೆ ಇನ್ನು ಟ್ರೀಟ್ ಮಾಡಲಿಕ್ಕೆ ಆಗಲ್ಲ, ಟ್ರಾನ್ಸ್ಪ್ಲಾಂಟೇ ಮಾಡಬೇಕು ಅಂತ ಡಿಸೈಡ್ ಆಗ್ತೀರಾ? ಅಂದರೆ ನಾವು ಸ್ಟೇಜ್ 4 ಲಿವರ್ ಡಿಸೀಸ್ ಹೋದರೆ, ದಟ್ ವಾಟ್ ವಿ ಕಾಲ್ ಎಸ್ ಎಂಡ್ ಸ್ಟೇಜ್ ಲಿವರ್ ಡಿಸೀಸ್. ಅವ್ರಿಗೆ ಇವಾಗ ರಕ್ತವಾಂತಿ ಬಂತು ಅಂದರೆ ನಮ್ಮ ಲಿವರ್ ಬಂದ್ಬಿಟ್ಟು ಸ್ಪಾಂಜ್ ಥರ ಇದ್ದಿದ್ದು ಇನ್ನೂ ಸ್ಟಿಫ್ ಆದಾಗ ಅವಾಗ ಏನಾಗುತ್ತೆ, ನಮ್ಮದು ರಕ್ತನಾಳಗಳು ದಪ್ಪ ದಪ್ಪ ಆಗುತ್ತೆ. ಇದರಲ್ಲೂ ಅಷ್ಟೇ, ಅನ್ನನಾಳದಲ್ಲೂ ರಕ್ತನಾಳಗಳಿರುತ್ತೆ, ಅದು ದಪ್ಪ ದಪ್ಪ ಆಗುತ್ತೆ. ಅವಾಗ ಪ್ರೆಷರ್ ಜಾಸ್ತಿ ಆಗುತ್ತೆ, ಅವಾಗ ಅವ್ರಿಗೆ ರಕ್ತವಾಂತಿ ಬರುತ್ತೆ. ಆಮೇಲೆ ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳುತ್ತೆ. ಸೊ ಆ ಥರ ಇದ್ದಾಗ ನಾವು ಮೆಡಿಕಲ್ ಮ್ಯಾನೇಜ್ಮೆಂಟು ಮತ್ತು ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂದರೆ ಬರೀ ಕಾಂಪ್ಲಿಕೇಶನ್ಸ್ನ ನಾವು ಟ್ರೀಟ್ ಮಾಡ್ತೀವಿ. ನಾವು ಲಿವರ್ ಡಿಸೀಸ್ ಅಂತೂ ನಾವು ರಿವರ್ಸ್ ಮಾಡಲಿಕ್ಕೆ ಹೋಗೋದಿಲ್ಲ, ಅಂದರೆ ಆಗೋದಿಲ್ಲ. ಸೊ ಆವಾಗ ಪದೇ ಪದೇ ಈ ಥರ ಆದಾಗ ಮೋರ್ ವೆನ್ ದೇ ಪ್ರೋಗ್ರೆಸ್ ದೆನ್ ವಿ ವಿಲ್ ಡೂ ಸಮಥಿಂಗ್ ಕಾಲ್ಡ್ ಎಸ್ ಟ್ರಾನ್ಸ್ಪ್ಲಾಂಟ್ ಎವ್ಯಾಲ್ಯೂಯೇಷನ್. ಇಫ್ ದೇ ಆರ್ ಫಿಟ್ ಫಾರ್ ಟ್ರಾನ್ಸ್ಪ್ಲಾಂಟ್ ದೆನ್ ವಿ ವಿಲ್ ರೆಕಮೆಂಡ್ ಲಿವರ್ ಟ್ರಾನ್ಸ್ಪ್ಲಾಂಟ್. ಓಕೆ, ಈ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡಿದಾಗ ಅದು ಎಷ್ಟು ಸಕ್ಸಸ್ಫುಲ್ ಆಗಬಹುದು? ಎಲ್ಲರಿಗೂ ಕೂಡ ಸಕ್ಸಸ್ಫುಲ್ ಆಗಿರುತ್ತಾ ಆರ್ ಎಲ್ಸ್ ಕೆಲವ್ರಿಗೆ ಫೇಲ್ ಆಗೋ ಚಾನ್ಸಸ್ ಕೂಡ ಇರುತ್ತಾ? ಕೆಲವ್ರಿಗೆ ಫೇಲ್ ಆಗೋ ಚಾನ್ಸಸ್ಸು ಇರುತ್ತೆ, ಬಟ್ ವಿ ಹ್ಯಾವ್ ಟು ಎವ್ಯಾಲ್ಯೂಯೇಟ್ ದ ಪೇಷಂಟ್. ಅವ್ರದ್ದು ಸ್ಟೇಟಸ್ ಹೆಂಗಿದೆ, ಅವ್ರಿಗೆ ಲೈವ್ ಡೋನರ್ ಇಲ್ಲ ಇದು ಲಿವಿಂಗ್ ಡೋನರು ಇಲ್ಲ ಡಿಸೀಸ್ ಡೋನರ್ ಬರುತ್ತಾ, ಅವ್ರದ್ದು ಹೆಂಗಿದೆ. ಸಕ್ಸಸ್ ರೇಟ್ಸ್ ನೌ ಹ್ಯಾವ್ ಇಂಪ್ರೂವ್ಡ್, ತುಂಬಾ ಜಾಸ್ತಿ ಇಂಪ್ರೂವ್ಮೆಂಟ್ ಆಗಿದೆ. ಇತ್ತೀಚೆಗೆ ಫೇಲ್ಯೂರ್ ರೇಟ್ಸ್ ಕಮ್ಮಿ ಇದೆ, ಬಟ್ ಓವರ್ ಆಲ್ ಐ ಥಿಂಕ್ ಇಟ್ ಇಸ್ ವೇರ್ ಇನ್ ಅ ಮಚ್ ಬೆಟರ್ ಸ್ಟೇಜ್ ದೆನ್ ಪ್ರಾಬಬ್ಲಿ ಒಂದು 10 ವರ್ಷದ ಮುಂಚೆ. ಓಕೆ ಡಾಕ್ಟರ್, ಈ ಬಗ್ಗೆ ಮತ್ತಷ್ಟು ಮಾತಾಡೋಣ, ಮತ್ತೊಂದು ಬ್ರೇಕ್ ತಗೊಂಡು ಬರೋಣ. ಡಿಯರ್ ಡಾಕ್ಟರ್, ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಬ್ರೇಕ್ನ ಬಳಿಕ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಿಮ್ಮಲ್ಲೂ ಈ ರೀತಿ ಫ್ಯಾಟಿ ಲಿವರ್ ಸಮಸ್ಯೆ ಇದೆ, ಡಾಕ್ಟರ್ ಹೇಳ್ತಾ ಇರೋ ಸಿಂಪ್ಟಮ್ಸ್ ಕಾಣಿಸ್ಕೋತಾ ಇದೆ, ಒಂದು ಸಾರಿ ನಾನು ಹೋಗಿ ಆಸ್ಪತ್ರೆಯಲ್ಲಿ ಚೆಕ್ ಮಾಡಿಸ್ಬೇಕು, ಏನಾಗ್ತಿದೆ ಅಂತ ತಿಳ್ಕೋಬೇಕು, ಅಥವಾ ಈ ರೀತಿ ಮುಂಚೆಯೇ ಸಮಸ್ಯೆ ಇದೆ ಅಂದರೆ ಉತ್ತಮವಾದ ಟ್ರೀಟ್ಮೆಂಟನ್ನು ತಗೋಬೇಕು ಅಂತಂದರೆ ಕಾವೇರಿ ಆಸ್ಪತ್ರೆಯ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಳ್ಳಿ, ನೇರವಾಗಿ ಡಾಕ್ಟರ್ನ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ನಿಮ್ಮ ಸಮಸ್ಯೆ ಬಗ್ಗೆ ಮತ್ತಷ್ಟು ಹೆಚ್ಚಿನ ಚರ್ಚೆ ಮಾಡಿ ಏನಾಗಿದೆ ಅಂತ ತಿಳ್ಕೊಂಡು ಉತ್ತಮವಾದ ಚಿಕಿತ್ಸೆಯನ್ನು ಪಡ್ಕೋಬಹುದು. ಎಸ್ ಡಾಕ್ಟರ್, ಈಗ ಈ ರೀತಿ ಒಬ್ಬ ಹೆಲ್ದಿ ಪರ್ಸನ್ ಕೂಡ ಫ್ಯಾಟಿ ಲಿವರ್ ಇರುತ್ತೋ ಇರಲ್ವೋ, ಬಟ್ ಜನರಲ್ ಆಗಿ ನಾನು ಹೋಗಿ ಚೆಕಪ್ ಮಾಡಬೇಕು, ಸ್ಕ್ರೀನಿಂಗನ್ನು ಮಾಡಿಸ್ಕೋಬೇಕು ಅಂತಂದರೆ ಯಾವಾಗ, ಎಷ್ಟು ವರ್ಷಕ್ಕೊಮ್ಮೆ ಆಸ್ಪತ್ರೆಗೆ ಹೋಗಿ ಅವರು ಈ ರೀತಿಯ ಒಂದು ಸ್ಕ್ರೀನಿಂಗ್ ಪ್ರೋಸೆಸನ್ನು ಮಾಡಿಸ್ಬೇಕಾಗತ್ತೆ? ಯೂಶಲಿ ರೆಕಮೆಂಡೇಶನ್ ಏನಂದರೆ ಅಟ್ಲೀಸ್ಟ್ ಒನ್ಸ್ ಅ ಇಯರ್ ಗೆಟ್ ಅ ರೆಗ್ಯುಲರ್ ಹೆಲ್ತ್ ಚೆಕಪ್ ಡನ್. ರೆಗ್ಯುಲರ್ ಹೆಲ್ತ್ ಚೆಕಪ್ ಅಂದರೆ ನಾರ್ಮಲ್ ಬ್ಲಡ್ ಟೆಸ್ಟು, ಶುಗರ್ ಲೆವೆಲ್ಸು, ಥೈರಾಯ್ಡ್ ಲೆವೆಲ್ಸು, ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನು, ಎಕೋ ಅಂಥದ್ದು ಮಾಡೋದು ಅಟ್ಲೀಸ್ಟ್ ಒನ್ಸ್ ಇನ್ ಅ ಇಯರ್ ಉತ್ತಮ. ಓಕೆ ಡಾಕ್ಟರ್, ಏನೋ ಈ ಫ್ಯಾಟಿ ಲಿವರ್ ಇದ್ದಾಗ ಅಥವಾ ಪ್ರಿವೆಂಟ್ ಮಾಡಬೇಕು ಅಂತಂದರೆ ಡೈಟರಿ ರೆಕಮೆಂಡೇಷನ್ಸ್ ಆ್ಯಂಡ್ ನ್ಯೂಟ್ರಿಷನ್ ರೆಕಮೆಂಡೇಷನ್ನ ನೀವು ಮಾಡ್ತೀರಾ ಅಂದರೆ ಯಾವ ರೀತಿ ಇರಬೇಕದು? ನೋಡಿ, ಫ್ಯಾಟಿ ಲಿವರ್ ಇರೋದು ಇಟ್ ಹ್ಯಾಸ್ ಟು ಡೂ ಲಾಟ್ ವಿತ್ ಡಯಟ್. ಮೋಸ್ಟ್ ಆಫನ್ ವಾಟ್ ವಿ ಆರ್ ಸೀಯಿಂಗ್ ಇಸ್ ಶುಗರ್ ಇಸ್ ದ ನ್ಯೂ ಆಲ್ಕೋಹಾಲ್ ಅಂತೀವಿ. ಆಸ್ ಡಾಕ್ಟರ್ಸ್ ವಿ ಸೇ ದಟ್ ಶುಗರ್ ಇಸ್ ಈಕ್ವಲ್ ಆರ್ ಇಫ್ ನಾಟ್ ಆಲ್ಕೋಹಾಲ್ಗಿಂತ ವರ್ಸ್ಟ್ ಆಗಿ ಅಫೆಕ್ಟ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಸೊ ವಿ ಆಲ್ವೇಸ್ ಸೇ ಒನ್ ಥಿಂಗ್ ಇಸ್ ಟು ಕಟ್ ಡೌನ್ ಆನ್ ಆ್ಯಡೆಡ್ ಶುಗರ್. ಎಲ್ಲ ಸಕ್ಕರೆ ಆ್ಯಡ್ ಮಾಡ್ತಿದ್ದೀರೋ ಅದನ್ನೆಲ್ಲ ಕಮ್ಮಿ ಮಾಡಿ ಅಂತ ಹೇಳ್ತೀವಿ. ಸೆಕೆಂಡ್ ಥಿಂಗ್ ಇಸ್ ಕಾರ್ಬೋಹೈಡ್ರೇಟ್ಸ್, ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಅಂದರೆ ನಮ್ಮ ಇದು ರೈಸು ಮತ್ತು ವೀಟು. ದೀಸ್ ಆರ್ ಥಿಂಗ್ಸ್ ಆಲ್ಸೋ ವಿಚ್ ಹ್ಯಾವ್ ತುಂಬಾ ಜಾಸ್ತಿ ಇದು ಇಟ್ ವಿಲ್ ಕಾಸ್ ಮೋರ್ ಶುಗರ್ ಸ್ಪೈಕ್ ಲೆವೆಲ್ ಇನ್ ಯೋರ್ ಬಾಡಿ, ಆ್ಯಂಡ್ ಆ ಲೆವೆಲ್ ಬಂದ್ಬಿಟ್ಟು ಇಟ್ ವಿಲ್ ಗೆಟ್ ಕನ್ವರ್ಟೆಡ್ ಇನ್ ಟು ಫ್ಯಾಟ್ ಆ್ಯಂಡ್ ಇಟ್ ವಿಲ್ ಗೋ ಅನ್ ಸೆಟ್ ಇನ್ ದ ಲಿವರ್. ಸೊ ಅದನ್ನು ಒಂದು ಸ್ವಲ್ಪ ಕಮ್ಮಿ ಮಾಡಿ ಅಟ್ಲೀಸ್ಟ್ ವಾಟ್ ಐ ಟೆಲ್ ನಮ್ಮ ಪೇಷಂಟ್ಸ್ಗೆ ಏನು ಹೇಳ್ತೀವಿ ಅಂದರೆ ಅಟ್ಲೀಸ್ಟ್ ಒನ್ ಮೀಲ್ ಆ ಶುಗರು ಇಲ್ಲ ಇದು ರೈಸು ಇಲ್ಲ ವೀಟ್ ತೊಗೊಳೋದು ಬದಲು ಯು ಕ್ಯಾನ್ ರೀಪ್ಲೇಸ್ ಇಟ್ ವಿತ್ ಮಿಲೆಟ್ಸ್. ಆ್ಯಂಡ್ ಇಫ್ ಪೇಷಂಟ್ ಬಂದ್ಬಿಟ್ಟು ತುಂಬ ಒಬಿಸಾಗಿರ್ತಾರೆ ಅಂದರೆ ಆವಾಗ ನಾವು ಅಟ್ಲೀಸ್ಟ್ ಒಂದು 10 to 30% ಅಂದರೆ 10ರಿಂದ 30% ಇದು ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಅಂದರೆ ಕ್ಯಾಲರೀಸ್ ಕಡಿಮೆ ಮಾಡೋಕ್ಕೆ ಹೇಳ್ತೀವಿ. ಸೊ ನಾವೇನು ಹೇಳ್ತೀವಿ ಅಂದರೆ ಪೇಷಂಟ್ಗೆ ಸಿಂಪಲ್, ಇವಾಗ 3 ಚಪಾತಿ ತಿಂತಿದ್ರೆ ಅಟ್ಲೀಸ್ಟ್ 1 ಚಪಾತಿ ಕಮ್ಮಿ ಮಾಡಿ ಅಂತ ಹೇಳ್ತೀವಿ, ಇಲ್ಲ ಒಂದು 5 ಇಡ್ಲಿ ತೊಗೋತಾ ಇದ್ರೆ ಒಂದು 2 ಇಡ್ಲಿ ಕಮ್ಮಿ ಮಾಡಿ ಅಂತೀವಿ. ಸೊ ಆ 30% ಅಟ್ಲೀಸ್ಟ್ ಕ್ಯಾಲರಿ ಡೆಫಿಸಿಟ್ ಬರಬೇಕು, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಆಮೇಲೆ ಪ್ಯಾಕೇಜ್ ಫುಡ್ಸ್ ಕಂಪ್ಲೀಟ್ಲಿ ಹ್ಯಾಸ್ ಟು ಬಿ ಅವಾಯ್ಡೆಡ್. ಕೆಲವರಿಗೆ ಆಲ್ಕೋಹಾಲು ಅಂದರೆ ವಿ ಡೆಫಿನೆಟ್ಲಿ ಡೋಂಟ್ ಸಜೆಸ್ಟ್ ಪೀಪಲ್ ಟು ಕನ್ಸ್ಯೂಮ್ ಆಲ್ಕೋಹಾಲ್ ಆರ್ ಎನಿ ಪ್ಯಾಕೇಜ್ ಫುಡ್ಸ್.
This is the most common thing that we suggest to patients. ಓಕೆ ಡಾಕ್ಟರ್, ಏನೋ ಈಗ ಒಂದಷ್ಟು ಮೆಡಿಕೇಶನ್ಸನ್ನು ನೀವು ಟ್ರೀಟ್ಮೆಂಟ್ ತೊಗೋತಿರ್ತಾರೆ, ಮೆಡಿಕೇಷನನ್ನು ಅವ್ರಿಗೆ ನೀಡ್ತೀರಾ ಅಂತಂದಾಗ ಯಾವ ಮೆಡಿಸಿನ್ಗಳನ್ನು ಸಜೆಸ್ಟ್ ಮಾಡ್ತೀರಾ ಆ್ಯಂಡ್ ಎಷ್ಟು ದಿನಗಳ ಕಾಲ ಅವರು ಮೆಡಿಕೇಷನ್ಸ್ನ ಫಾಲೋ ಮಾಡಬೇಕಾಗತ್ತೆ? ಅಂದರೆ ಈ ಮೆಡಿಕೇಷನ್ಸ್ ಬಂದ್ಬಿಟ್ಟು ಒಂದು ಈ ಅಸೋಸಿಯೇಟೆಡ್ ಕಂಡೀಷನ್ಸ್ ಇದ್ದಾಗ, ಈ ಡಯಾಬಿಟಿಸು ಇಲ್ಲ ಹೈಪರ್ಟೆನ್ಷನ್ ಇಲ್ಲ ಥೈರಾಯ್ಡ್, ಅವ್ರಿಗೆ ಆ ಟ್ರೀಟ್ಮೆಂಟ್ ಕೊಡಲೇಬೇಕಾಗತ್ತೆ. ಅದು ಬಿಟ್ಟು ದೆರ್ ಇಸ್ ಫ್ಯಾಟಿ ಲಿವರ್, ಯು ವಾಂಟ್ ಟು ಟ್ರೀಟ್ ದಟ್ ಅಂದರೆ ಒಂದು 3 ಮೆಡಿಕೇಶನ್ ಸದ್ಯಕ್ಕೆ ಮಾರ್ಕೆಟಲ್ಲಿದೆ. ಒಂದು ಬಂದ್ಬಿಟ್ಟು ವೈಟಮಿನ್ ಇ ಅಂತೀವಿ, ಎರಡನೇದು ಪಯೋಗ್ಲಿಟೋಸೋನ್ ಅಂತೀವಿ, ಮೂರನೇದು ಸಾರಗ್ಲಿಟೋಸಾರ್ ಅಂತ. ಈ 3 ಮೆಡಿಕೇಶನ್ಸು ವಿ ಯೂಶಲಿ ಸ್ಟಾರ್ಟ್ ಡಿಪೆಂಡಿಂಗ್ ಆನ್ ದ ಪೇಷಂಟ್ ಪ್ರೊಫೈಲ್. ಇವಾಗ ಪೇಷಂಟ್ಗೆ ಶುಗರ್ ಇಲ್ಲ ಅಂದರೆ ನಾವು ವೈಟಮಿನ್ ಇ ಶುರು ಮಾಡ್ತೀವಿ. ಪೇಷಂಟ್ಗೆ ಶುಗರ್ ಇತ್ತು, ಡಯಾಬಿಟಿಸ್ ಇದೆ, ಅವ್ರಿಗೆ ಟ್ರೀಟ್ಮೆಂಟ್ ಮಾಡಲೇಬೇಕು ಅಂದರೆ ಒಂದು ಪಯೋಗ್ಲಿಟೋಸೋನ್ ಅಂತೀವಿ. ಈ ಮೂರನೇದು ದೇರ್ ಇಸ್ ಅ ನ್ಯೂ ಮೆಡಿಕೇಶನ್ ಕಾಲ್ಡ್ ಸಾರೋಗ್ಲಿಟೋಸಾರ್, ವಿಚ್ ಇಸ್ ಆ್ಯಕ್ಚುಲಿ ಇಟ್ ಇಸ್ ಬಿನ್ ಪ್ರೊಡ್ಯೂಸ್ಡ್ ಇನ್ ಇಂಡಿಯಾ. ಸೊ ವಿ ಯೂಸ್ ದ್ಯಾಟ್, ವಿ ಹ್ಯಾವ್ ಸ್ಟಾರ್ಟೆಡ್ ಆ ಮೆಡಿಕೇಶನ್ನ ಕಾಮನ್ಲಿ ಯೂಸ್ ಮಾಡ್ತೀವಿ. ಈಗ ಈ ರೀತಿ ಫ್ಯಾಟಿ ಲಿವರ್ ಇತ್ತು ಅಂತಂದಾಗ ಕಾವೇರಿ ಆಸ್ಪತ್ರೆಗೆ ಬಂದಾಗ ಅಲ್ಲಿನ ಟ್ರೀಟ್ಮೆಂಟ್ ಅಪ್ರೋಚ್ ಹೇಗಿರುತ್ತೆ? ಅಲ್ಲಿಂದ ಟ್ರೀಟ್ಮೆಂಟ್ ಅಪ್ರೋಚ್ ಈಸ್ ಬೇಸಿಕ್ಲಿ ಅನ್ ಇಂಟರ್ನ್ಯಾಷನಲ್ ಅಪ್ರೋಚ್. ಫಸ್ಟ್ ಪೇಷಂಟ್ ಬಂದಿದ ತಕ್ಷಣ ಯಾಕೆ ಬಂದಿದ್ದಾರೆ ನೋಡ್ತೀವಿ. ವೆದರ್ ದೇ ಹವ್ ಕಮ್ ಥ್ರೂ ಹೆಲ್ತ್ ಸ್ಕ್ರೀನ್ ವೇರ್ ದೇ ಹವ್ ಡಿಟೆಕ್ಟೆಡ್ ಫಾರ್ ಅಲ್ಟ್ರಾಸೌಂಡಲ್ಲಿ ಫ್ಯಾಟಿ ಲಿವರ್ ಬಂದಿದೆಯಾ ಇಲ್ವಾ ಅಂತ ನೋಡ್ತೀವಿ. ಇಲ್ಲ ಹ್ಯಾವ್ ದೇ ಕಮ್ ಪ್ರೈಮರ್ಲಿ ಫಾರ್ ಸಮ್ ಅದರ್ ಪ್ರಾಬ್ಲಮ್ ಆ್ಯಂಡ್ ವಿ ಥಿಂಕ್ ದಟ್ ಆ ಪೇಷಂಟ್ ಕ್ಯಾನ್ ಹ್ಯಾವ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ. ಅವ್ರನ್ನ ತರವಾಗಿ ಎಕ್ಸಾಮಿನ್ ಮಾಡಿ ಅವ್ರ ಹತ್ರ ಮಾತಾಡಿ ಅವ್ರದ್ದು ರಿಸ್ಕ್ ಫ್ಯಾಕ್ಟರ್ಸ್ ಎಲ್ಲ ತೊಗೋತೀವಿ. ಶುಗರ್ ಇದೆಯಾ, ಬಿ ಪಿ ಇದೆಯಾ ಅಂತ ನೋಡ್ತೀವಿ. ಆಮೇಲೆ ಕೆಲವೊಂದು ಟೆಸ್ಟ್ ನಾವು ಮುಂಚೆ ಮಾತಾಡ್ದಂಗೆ ಕೆಲವೊಂದು ಬ್ಲಡ್ ಟೆಸ್ಟು, ಇದು ಅಲ್ಟ್ರಾಸೌಂಡು, ಫೈಬ್ರೋ ಸ್ಕ್ಯಾನ್ ನಮ್ಮದು ಇಟ್ ಈಸ್ ಅ ಮಸ್ಟ್ ಆಲ್ಮೋಸ್ಟ್. ವಿ ಡೂ ಫಾರ್ ಎವ್ರಿ ಪೇಷಂಟ್ ಫೈಬ್ರೋ ಸ್ಕ್ಯಾನ್. ಆಮೇಲೆ ಅವ್ರಿಗೆ ಸ್ಟೇಜ್ ನೋಡಿ ಆಮೇಲೆ ಅವ್ರಿಗೆ ಮೆಡಿಕೇಷನ್ಸ್ ನಾವು ಕೊಡಬೇಕಾ ಇಲ್ಲ ಬರೀ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡಬೇಕಾ ಅಂತ ನೋಡ್ತೀವಿ. ಮೆಜಾರಿಟಿ ಆಫ್ ದ ಟೈಮ್ಸ್ ನಾವು ವಿ ಓನ್ಲಿ ಪ್ರಿಸ್ಕ್ರೈಬ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್. ಆಲ್ಮೋಸ್ಟ್ 70% ಯಾರು ಬರ್ತಾರೋ ಅವ್ರಿಗೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾತ್ರ ನಾವು ಸಲಹೆ ಕೊಡೋದು. ಕೆಲವರಿಗೆ ಆ 3 ಮೆಡಿಕೇಷನಲ್ಲಿ ಯಾವುದಾದ್ರೂ ಒಂದು ವಿ ವಿಲ್ ಪುಟ್ ದೆಮ್ ಆನ್ ಮೆಡಿಕೇಷನ್ಸ್ ಆ್ಯಂಡ್ ದೆನ್ ಫಾಲೋ ಅಪ್ ಎವ್ರಿ 6 months. ಓಕೆ ಡಾಕ್ಟರ್, ಇನ್ನು ಈ ಫ್ಯಾಟಿ ಲಿವರ್ ಡಿಸೀಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಒಂದಷ್ಟು ಮೆಡಿಕಲ್ ಫೀಲ್ಡಲ್ಲಿ ಅಡ್ವಾನ್ಸ್ಮೆಂಟ್ ಆಗಿದೆ ಅಂತ? ಅಂದರೆ ಇಟ್ ಈಸ್ ನೌ ದಿ ಬಿಗ್ಗೆಸ್ಟ್ ಟಾಪಿಕ್ ಫಾರ್ ರಿಸರ್ಚ್ ಇನ್ ಲಿವರ್ ಡಿಸೀಸ್. ಸೊ ಈ ಫ್ಯಾಟಿ ಲಿವರ್ ಫಸ್ಟ್ ಆಫ್ ಆಲ್ ಏನಕ್ಕೆ ಆಗ್ತಿದೆ ಅಂದರೆ ಎಕ್ಸಾಕ್ಟ್ ರೀಸನ್ ಏನಕ್ಕೆ ಆಗ್ತಿದೆ ಅಂತ ರಿಸರ್ಚ್ ಮಾಡ್ತಾ ಇದ್ದಾರೆ. ಸೆಕೆಂಡ್, ಮೆಡಿಕೇಷನ್ಸ್. ವೆದರ್ ರೈಟ್ ನೋ ಆ 3 ಮೆಡಿಕೇಷನ್ಸಲ್ಲೂ ಯಾವುದೇ ಒಂದು ಫೈಬ್ರೋಸಿಸ್ಸಿಂದ ಇಟ್ ಡಸ್ ನಾಟ್ ರಿವರ್ಸ್, ಇಟ್ ಓನ್ಲಿ ಪ್ರಿವೆಂಟ್ಸ್ ಇಟ್ ಫ್ರಮ್ ಗೋಯಿಂಗ್ ಫರ್ದರ್. ಸೊ ಈ ಮೆಡಿಕೇಷನ್ಸ್ ನೆಕ್ಸ್ಟ್ ಫೀಲ್ಡ್ ಏನಾಗ್ತಿದೆ ಅಂದರೆ ಈ ಫೈಬ್ರೋಸಿಸ್ನ ರಿವರ್ಸ್ ಮಾಡ್ಬೋದಾ ಆ ಮೆಡಿಸಿನ್ಸು ಟ್ರಯಲ್ ಆಗ್ತಿದೆ. ಇನ್ನು ಒಂದು 2 ವರ್ಷದಲ್ಲಿ ವಿ ಶುಡ್ ಬಿ ಏಬಲ್ ಟು ಸಿ ಸಮ್ ರಿಸಲ್ಟ್ಸ್. ಓಕೆ ಡಾಕ್ಟರ್, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಫ್ಯಾಟಿ ಲಿವರ್ಗೆ ಸಂಬಂಧಪಟ್ಟಂತೆ ಅದರ ಒಂದು ಟ್ರೀಟ್ಮೆಂಟ್ ಆಗಿರಬಹುದು, ಸಿಂಪ್ಟಮ್ಸ್ ಆಗಿರಬಹುದು, ಯಾವ ಒಂದು ಕಾರಣಕ್ಕೆ ಫ್ಯಾಟಿ ಲಿವರ್ ಆಗತ್ತೆ ಆ್ಯಂಡ್ ಹೇಗೆ ಒಬ್ಬ ವ್ಯಕ್ತಿ ಹೆಲ್ದಿಯಾಗಿರಲಿಕ್ಕೆ ಫ್ಯಾಟಿ ಲಿವರ್ ಪ್ರಿವೆಂಟ್ ಮಾಡಲಿಕ್ಕೆ ಏನೇನೆಲ್ಲ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಮಾಡ್ಕೋಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ ಡಾಕ್ಟರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಫ್ಯಾಟಿ ಲಿವರ್ ಅನ್ನೋದು ಯಾವ ಒಂದು ಕಾರಣಕ್ಕೆ ಆಗತ್ತೆ ಮೇಜರ್ ಆಗಿ, ಆ್ಯಂಡ್ ಫ್ಯಾಟಿ ಲಿವರ್ ಆದಾಗ ಯಾವ ರೀತಿ ಟ್ರೀಟ್ಮೆಂಟನ್ನು ತಗೋಬೇಕಾಗತ್ತೆ, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸನ್ನು ಮಾಡ್ಕೋಬೇಕಾಗತ್ತೆ ಅನ್ನೋದನ್ನ ಇದಾಗಿತ್ತು ಇವತ್ತಿನ ಡಿಯರ್ ಡಾಕ್ಟರ್ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.